ಅನಿತಾ ಕಾಸರಗೋಡು ಅಥವಾ ರಾಧಿಕಾ ಕಾಸರಗೋಡು ಈ ಹೆಸರನ್ನು ಸಾಮಾಜಿಕ ಜಾಲತಾಣಗಳನ್ನು ಹೆಚ್ಚಾಗಿ ಬಳಸುವವರು ಆಗಾಗ ಇರ್ತಾರೆ. ಕಾಸರಗೋಡಿನ ಸ್ಥಾನಿಕ ಬ್ರಾಹ್ಮಣರ ಮನೆತನದ ಹುಡುಗಿ ಬೆಂಗಳೂರಿನ ಸಂಸ್ಥೆಯೊಂದರಲ್ಲಿ ಉದ್ಯೋಗದಲ್ಲಿದ್ದಾರೆ. ಇಂತಹ ಹೆಣ್ಮಗಳು 3 ವರ್ಷಗಳ ಹಿಂದೆ ಸೌಜನ್ಯ ಪರ ಹೋರಾಟಕ್ಕೆ ಬಂದವರು. ಮಹೇಶೆಟ್ಟಿ ತಿಮರೋಡಿಯವರ ನೇತೃತ್ವದಲ್ಲಿ ನಡೆಯುತ್ತಿದ್ದಂಥ ಹೋರಾಟಕ್ಕೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದವರು. ಉಜಿರೆಯಲ್ಲಿ ನಡೆದಂತಹ ಸಭೆಯಲ್ಲಿ ಸ್ವತಃ ಭಾಗವಹಿಸಿ ಭಾಷಣ ಮಾಡಿದ್ದವರು. ಆ ತಂಡದೊಂದಿಗೆ ಯಾರೆಲ್ಲ ಸಖ್ಯದಿಂದಿದ್ದಾರೋ ಅವರೆಲ್ಲರೊಂದಿಗೂ ಇದ್ದವರು ಅನಿತಾ ಕಾಸರಗೋಡು. ವಿದ್ಯಾವಂತೆ, ಬುದ್ಧಿವಂತೆ ಎಲ್ಲವೂ ಹೌದು. ಆದರೆ ಮಹೇಶೆಟ್ಟಿ ತಿಮರೋಡಿ ತಂಡದಲ್ಲಿ ಇದ್ದಂತಹ ವ್ಯಕ್ತಿಗಳ ಅಂತರಂಗವನ್ನು ಅರಿಯಲು ಅವರಿಗೆ 3 ವರ್ಷ ಬೇಕಾಯಿತು. ಈಗ ಅವರಿಗೆ ವಾಸ್ತವ ಸ್ಥಿತಿ ಏನು ಎನ್ನುವುದು ಮನವರಿಕೆ ಆಗಿದ್ದಂತಿದೆ. ಈ ತಂಡವನ್ನು ಈಗ ಬುರುಡೆ ಗ್ಯಾಂಗ್ ಅಂತ ಕರೆಯಲಾಗ್ತಾ ಇದೆ. ಒಂದು ಬುರುಡೆ ಹಿಡಿಕೊಂಡು ಬಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರವನ್ನು ರೂಪಿಸಿ ಅದರಲ್ಲಿ ಸಿಲುಕಿಕೊಂಡು ಹೊರಬರಲು ಒದ್ದಾಡುತ್ತಿದ್ದಾರೆ. 10 ಹಲವು ಬುದ್ಧಿವಂತರೂ ಸಹ ಈ ಬುರುಡೆ ತಂಡದ ಮಾತಿಗೆ ಕಟ್ಟು ಬಿದ್ದು ನೆಗೆಪಾಟಲಿಗೆ ಈಡಾಗಿದ್ದಾರೆ. ಬುರುಡೆ ಷಡ್ಯಂತ್ರವನ್ನು ಭೇದಿಸಲು SIT ರಚನೆಯಾಗಿ ತನಿಖೆ ಮುಂದುವರಿದಂತೆಯೇ 10 ಹಲವು ಜನರ ಮುಖವಾಡಗಳು ಕಳಚಿ ಬಿದ್ದಿತ್ತು. ಕೇವಲ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿನ ಧರ್ಮಾಧಿಕಾರಿಗಳನ್ನು, ಅವರ ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಜನರಲ್ಲಿ ಕೆಟ್ಟ ಅಭಿಪ್ರಾಯವನ್ನು ರೂಪಿಸುವಂತಹ ವ್ಯವಸ್ಥೆ ಮಾಡಿದಂತಹ ಬುರುಡೆ ಗ್ಯಾಂಗಿನೊಂದಿಗೆ ಸಕ್ರಿಯರಾಗಿದ್ದವರು ಅನಿತಾ ಕಾಸರಗೋಡು ಅಥವಾ ರಾಧಿಕಾ ಕಾಸರಗೋಡು. ಫೇಸ್ಬುಕ್ನಲ್ಲಿ ಆ್ಯಕ್ಟಿವ್ ಆಗಿದ್ದಂತಹ ಅನಿತಾ ಕಾಸರಗೋಡು ದಿನಕ್ಕೊಂದು ವಿಚಾರಗಳನ್ನು ಎತ್ತಿಕೊಂಡು ಧರ್ಮಸ್ಥಳದ ವಿರುದ್ಧ ಕಿರುಚಾಡುತ್ತಿದ್ದರು. ಧರ್ಮಸ್ಥಳದವರು ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಆ ಸಂಬಂಧ ನ್ಯಾಯಾಲಯಗಳಲ್ಲಿ ಪ್ರಕರಣಗಳಿವೆ. ಆ ಪ್ರಕರಣಗಳನ್ನು ಅವರು ತನ್ನ ಸ್ವಂತ ಖರ್ಚಿನಲ್ಲಿ ಎದುರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಆ ಗ್ಯಾಂಗಿನ ಒಳಗೆ ಬಿರುಕು ಮೂಡಿತು. ಆ ಗ್ಯಾಂಗಿನೊಂದಿಗೆ ಇದ್ದಂತಹ ಕುಂದಾಪುರ ಮೂಲದ ಪ್ರಶಾಂತ್ ಎನ್ನುವ ವ್ಯಕ್ತಿಗೆ ಅನಿತಾ ಕಾಸರಗೋಡು ನ್ಯಾಯಾಲಯದ ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಪರಿಹರಿಸಿಕೊಳ್ಳಲು ಹಣಕಾಸಿನ ನೆರವು ಒದಗಿಸಿದ್ದು. ಆದರೆ ಪ್ರಶಾಂತ್ ಆ ಹಣವನ್ನು ವಾಪಸ್ಸು ಕೊಟ್ಟಿರಲಿಲ್ಲ. ಆಗ ಪ್ರಶಾಂತಿಗೂ ರಾಧಿಕಾ ಕಾಸರಗೋಡು ಅವರಿಗೂ ಅನಿತಾ ಕಾಸರಗೋಡು ಅವರಿಗೂ ಮಾತಿನ ಜಟಾಪಟಿ ಆರಂಭವಾದಾಗ ಇದೇ ತಂಡದಲ್ಲಿದ್ದ ವಿಜಯ ನಾರಾವಿ ಮತ್ತು ಮುಂಬೈನಲ್ಲಿರುವಂತಹ ಶ್ರೀನಾಥ ಶೆಟ್ಟಿ ಯಾನೆ ಅಣ್ಣಾಬಾಂಡು ಎಂಬಾತ ಮಧ್ಯ ಪ್ರವೇಶಿಸಿ 4ವರ ಮಧ್ಯೆಯೂ ಕೆಟ್ಟ ರೀತಿಯಲ್ಲಿ ಮಾತಿನ ಚಕಮಕಿಗಳು ನಡೆದವು. ಶ್ರೀನಾಥ ಶೆಟ್ಟಿಯವರು ಅತ್ಯಂತ ಕೊಳಕು ಭಾಷೆಯಲ್ಲಿ ಅನಿತಾ ಕಾಸರಗೋಡು ಅವರಿಗೆ ಫೇಸ್ಬುಕ್ ಲೈವ್ನಲ್ಲಿ ಬೈದಿದ್ದರು, ವಾಯ್ಸ್ ರೆಕಾರ್ಡು ಬಿಟ್ಟಿದ್ದರು. ಅದಕ್ಕೆ ಅನಿತಾ ಕಾಸರಗೋಡು ಅವರು ಪ್ರತಿಯಾಗಿ ಮಾತನಾಡಿದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟು ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಕಳೆದ 15 ದಿವಸಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಚರ್ಚೆ ಆಗ್ತಾ ಇತ್ತು.
ಒಂದೇ ತಂಡದ ಒಳಗೆ ಚರ್ಚೆ ಆಗ್ತಾಯಿತ್ತು. ಇದೀಗ ಅನಿತಾ ಕಾಸರಗೋಡು ಅವರು ತಂಡದ ಮುಖ್ಯಸ್ಥ, ಸೌಜನ್ಯ ಪರ ಹೋರಾಟದ ಗಟ್ಟಿ ಧ್ವನಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಸಂಪರ್ಕ ಮಾಡಿ ಮಾತನಾಡಿದ್ದಾರೆ. ನೇರ ಮಾತನಾಡಲಿಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಊರಲ್ಲಿ ಇಲ್ಲ. ಅನಿತಾ ಕಾಸರಗೋಡು ಅವರೇ ಹೇಳುವಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸುಳ್ಯದ ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ. ಅವರನ್ನು ದೂರವಾಣಿ ಮೂಲಕ ಅವರು ಸಂಪರ್ಕ ಮಾಡಿದ್ದಾರೆ. ಅವರ ಮಧ್ಯೆ ಒಂದು ಮಾತುಕತೆಗಳು ನಡೆದಿದೆ. ಸುಮಾರು 4 ನಿಮಿಷಗಳ ಕಾಲ ಅವರು ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ದಾರೆ ಎನ್ನುವುದನ್ನು ಕೇಳಲಿಕ್ಕೆ ಚಂದ. ಅಂತಹ ಮಾತುಕತೆಯ ವಿವರಗಳು ಹೀಗಿದೆ. ಹೇಳ್ತಾ ಇದ್ದೀನಿ, ನನ್ನನ್ನೆಲ್ಲ ಬ್ಲಾಕ್ ಮೇಲ್ ಮಾಡಿ ನೀವು ಅದನ್ನು ಮಾತಾಡಬೇಡಿ. ನೀವು ಕೂಡ ಮಾತಾಡಬೇಡಿ, ನನ್ನ ಹತ್ರ ಮಾತಾಡಬೇಡಿ. ಅದನ್ನು ಅಂದ್ರೆ ಬೈತೀನಿ, ತಪ್ಪು ಕಾಡಿದ್ರೆ ನಾನು ಯಾರನ್ನು ಬೈತೀನಿ. ನೀವು ಹೋರಾಟದಲ್ಲಿ ನಿಜವಾಗಿ ನಾಯಕರಾದ್ರೆ ನಿಮ್ಮ ಟೀಮ್ ಅನ್ನು ನೀವು ಸರಿ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಟೀಮ್ ಅನ್ನು ನೀವು ಸರಿ ಮಾಡಿ. ನಿಮ್ಮ ಹುಡುಗರು ಇದ್ದಾರಲ್ಲ, ಯಾರು ನನ್ನ ಹತ್ರ ಲಕ್ಷಾಂತರ ಜನ ಇದ್ದಾರೆ. ನೀವು ಅದನ್ನ ಸರಿ ನಿಮಗೆ ಮಾತಾಡ್ಕೊಂಡು ಹೋದ್ರೆ ಯಾರನ್ನು ಸರಿ ಮಾಡಿ. ನಾನು ಡೀಲ್ ಆಗಿದ್ದೀನಿ ಅಂತ ನೀವು ಹೇಳ್ತೀರಾ? ನಾನು ಡೀಲ್ ಆಗಿದ್ದೀನಿ, ನಿಮ್ಗೆ ಯಾರು ಹೇಳಿದ್ದು? ಡೀಲ್ ಮಾಡ್ಕೊಂಡವ್ರ ಹತ್ರ ನೀವು ಯಾರು ಹೇಳಿದಾರೆ ಅವ್ರ ಹತ್ರ ಕೇಳಿ. ಶ್ರೀನಾಥ್ ಶೆಟ್ಟಿ ಯಾರು ನಿಮ್ಗೆ? ನೀವು ಯಾರ ಹತ್ರ ನಿಮ್ಗೆ ಹೇಳಿದ್ದಾರೆ ಅವ್ರ ಹತ್ರ ಕೇಳಿ. ನನ್ನ ಹತ್ರ ಕೇಳಿದ್ರೆ ಅವ್ರು ಮಾತಾಡಲ್ಲ, ನನ್ನಲ್ಲಿ ಮಾತಾಡಲ್ಲ. ನಿಮ್ಮ ಅಣ್ಣ ನನ್ನ ಹತ್ರ ಕೇಳಿದ್ರೆ ನೀವು ಇಷ್ಟ ತನಕ ನನ್ನ ಹತ್ರ ಕೇಳಿದ್ರೆ ನೀವು ಅಡಿಗೆ ಕೂತ್ಕೊಂಡ್ರೆ ನಾನೆಲ್ಲಿ ಕಾಂಟ್ಯಾಕ್ಟ್ ಮಾಡುದು? ವಸಂತ ಅವರಲ್ಲಿ ಕೇಳಿ, ಎನ್ ಟಿ ವಸಂತ ನನಗೆ ಕೇಳಿ. ನೀವು ಎನ್ ಟಿ ವಸಂತ ಇದ್ದಾನಲ್ಲ ಸುಳ್ಯದವ, ಅವರಿಗೆ ಕೇಳಿ. ನೀವು ಗಡಿಪಾರ ಸುಳ್ಯದಲ್ಲಿ ಇದ್ರಿ ಅಂತ ಹೇಳಿ ಅವ್ರು ಹೇಳಿದಾರಂತೆ ನಿಮ್ಗೆ ವಿಷಯ ಏನಂತ ಹೇಳಿ. ಗಿರೀಶ್ ಮಠನ ಆ ಜನ ಬ್ಲಾಕ್ ಮಾಡಿ ಹೋಗಿದೆ. ಜಯಂತ ಬಿಟ್ರೆ ಅದಕ್ಕೆ ತಲೆ ಸರಿ ಇಲ್ಲ, ಎಂತದ ಮಾತಾಡ್ತದೆ. ಎಲ್ಲ ಅಮೆರಿಕದಲ್ಲಿ ಇರ್ತೇನೆ, ನಾನು ಎಲ್ಲಿ ಇರ್ತೇನೆ ಅದು ನನಗೆ ಬೇಡ, ನಂಗೆ ಅಗತ್ಯ ಇಲ್ಲ ನಿಮ್ದು. ಗೊತ್ತಾಯ್ತಾ? ನಿಮ್ಮ ಎಲ್ಲ ಹೋರಾಟ ನಾನು ಹೊರಗೆ ಬಂದಿದ್ದೀನಿ ಅಂತ ಪ್ರಸನ್ನಕನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು. ಅದು ಹೇಳಿದ ಮೇಲೆ ನೀವು ನನಗೆ ಯಾಕೆ ಫೋನ್ ಮಾಡ್ತೀನಿ? ನೀವು ಹೋರಾಟ ಬಿಟ್ಟ ಮೇಲೆ ಆಯ್ತಲ್ಲ, ಮುಗಿತಲ್ಲ. ನೀವು ಚೂ ಬಿಟ್ಟ ಹುಡುಗರು ಯಾರು? ಯಾರು ಕ್ಯೂ ಬಿಟ್ಟದ್ದು ಅಂತ ಯಾರು? ನಿಮ್ಮ ಹುಡುಗರು ಅಂತ ಅವ್ರ ಹರಿನಾಕ್ಷ ಕ್ಯೂ ಬಿಟ್ಟದ್ದು ಯಾರು ಅಂತ ಹೇಳ್ತೀನಿ. ಅಂತ 1000 ಮಂದಿ ಇದ್ದಾರೆ ಈಗ. ಮಹೇಶ್ ಅಣ್ಣನ ಪರಿಚಯದಿಂದ ನಾನು ನೋಡಿ, ನಾನು ಯಾವುದೇ ನಿಮ್ಮ ಯೂಟ್ಯೂಬ್ ಗಳನ್ನು ನೀವೇನು ಮಾತಾಡ್ತೀರಿ, ಎಲ್ಲಿ ಮಾತಾಡ್ತೀರಿ, ನಾವು ಯಾರ್ದನ್ನು ನೋಡ್ಲಿಕ್ಕೆ ಹೋಗುದಿಲ್ಲ. ಇದು ನಿಮ್ಗೆ ಗಮನಕ್ಕೆ ಬಂದಿರ್ಬೇಕು. ಗಿರೀಶ್ ಮಠಣ್ಣ ಕಾಲ್ ನನ್ನ ಬ್ಲಾಕ್ ಮಾಡಿದ್ದಾನೆ. ಜಯಂತ ಮಾತಾಡಿ ಪ್ರಯೋಜನ. ಗಿರೀಶ್ ಮಠಣ್ಣ ಬ್ಲಾಕ್ ಮಾಡಿದ್ದಾರೆ ನನ್ನನ್ನ, ಆಯ್ತಾ? ನೀವಿಲ್ಲದ ಟೈಮಲ್ಲಿ ನಾನು ಅವರಿಗೆ ಫೋನ್ ಹೇಳಿದ್ದು ಸರಿ ಮಾಡಿ ಸರ್. ನೋಡಿ, ಹೋರಾಟಗಾರರು 1000 ಮಂದಿ ಬರ್ತಾರೆ, 1000 ಮಂದಿ ಹೋಗ್ತಾರೆ. ನಾವು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಉಳ್ಕೊಳ್ಳಿಕ್ಕೆ ಆಗೋದು ಸತ್ಯವಂತರು ಯಾರಿದ್ದಾರೆ ಅವರಿಗೆ ಮಾತ್ರ ಉಳ್ಕೊಳ್ಳಿಕ್ಕೆ ಆಗೋದು. ಹೋರಾಟಕ್ಕೆ ಹೋರಾಡ್ತಿದ್ರೆ ನಾನು ಒಂದು ಮಹಿಳೆ, ನನ್ನನ್ನು ನಿಮ್ಮ ಟಿವಿಯಿಂದ ಅವಮಾನ ಮಾಡಿದ್ರೆ ನಾನು ಪಬ್ಲಿಕ್ ಆಗಿ ನೀವು ಮಹಿಳೆ ಆಗಿ ಈಗ ಇದನ್ನು ಎಲ್ಲ ಇತ್ತು ಮಾಡ್ಲಿಕ್ಕೆ ನಾನು ಸತ್ಯದಲ್ಲಿ ಹೇಳ್ತೀನಿ. ಈಗ ಲೈವ್ ಅಲ್ಲಿ ಬಂದು ಹೇಳ್ತೀನಿ ನಾನು. ಎಲ್ಲರನ್ನು ಇದರಲ್ಲಿ ಹಾಕಿ ಹೋರಾಟಗಾರರಿಗೆ ಎಲ್ಲರಿಗೆ ಬೈದುಕೊಂಡು, ಮಠಣ್ಣನಿಗೆ ಬೇರೆ, ಜಯಂತಿಗೆ ಬೇರೆ, ಅವರಿಗೆ ಬೇರೆ ಮಾತಾಡಿದವರಿಗೆಲ್ಲ ಯಾರು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಗೊತ್ತಾಯ್ತಾ? ಯಾರು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ನಿಮ್ಮ ಹೋರಾಟ ಸತ್ಯ ಆಗಿದ್ರೆ 14 ವರ್ಷದಲ್ಲಿ ನ್ಯಾಯ ಸಿಗ್ಬೇಕಿತ್ತು. ಅಲ್ಲಿ ಅನ್ಯಾಯ ಆಗಿದೆ, ಡಬ್ಬಿ ದುಡ್ಡು ಬಿದ್ದಿದೆ. ನಂಗೆ ನನ್ನ ಪ್ರಕಾರ ನನ್ನ ಮನಸ್ಸು ಹೇಳ್ತಾ ಇದೆ. ಇಲ್ಲಿ ತುಂಬಾ ಗೋಲ್ಮಾಲ್ ಆಗಿದೆ, ಹೋರಾಟದಲ್ಲಿ ಗೋಲ್ಮಾಲ್ ಆಗಿದೆ. ಇಲ್ಲಾಂದ್ರೆ ಯಾಕೆ ನ್ಯಾಯ ಸಿಗ್ತಿಲ್ಲ ನಿಮ್ಗೆ? ಯಾಕೆ ನಿಮ್ಮ ಗಡಿಪಾರು ಮಾಡ್ತಾರೆ? ನೀವು ನ್ಯಾಯ ತೆಗೆದುಕೊಡಿಯಲ್ಲ, ನೀವು ಹೆಣ್ಮಗಳಲ್ಲ, ನ್ಯಾಯ ತೆಗೆದುಕೊಡಿ. ನಿಮ್ಮನ್ನ ಯಾರು ಬೇಡ ಅಂತ ಹೇಳಿ? ಆ ಸೌಜನ್ಯನಿಗೆ ನ್ಯಾಯ ಯಾರು ಬೇಡ ಅಂತ ಹೇಳಿದ್ದಾರೆ ಅಂತ ನಾನೇ ಕೇಳುದು. ನಿಮ್ಮನ್ನು ಯಾರು ಹೋರಾಟ ಮಾಡಬೇಡಿ ಅಂತ ಹೇಳಿದ್ದಾರೆ? ಹೋರಾಟವನ್ನ ದುಡ್ಡು ಮಾಡ್ಲಿಕ್ಕೆ ಉಪಯೋಗಿಸಿದ ನೀವು ಒಂದು ಹೆಣ್ಣನ್ನ, ಅದು ನೀವು ಅನುಭವಿಸ್ತೀರಿ ಖಂಡಿತ. ನಾವು ಅನುಭವಿಸ್ತೇವೆ ಬಿಡಿ. ಇದು ನಂಗೆ ಏನು ಪ್ರಾಬ್ಲಮ್ ಇಲ್ಲ. 14 ವರ್ಷ ಅಲ್ಲ, ನಿಮ್ಗೆ ಪ್ರಾಬ್ಲಮ್. ನಿಮ್ಮನ್ನ ಯಾರಾದ್ರೂ ಹೋರಾಟಕ್ಕೆ ಕರೆದಿದ್ದೇವೆ? ನೀವಾಗಿ ಬಂದದ್ದು ನಮ್ಮ ದೇವಸ್ಥಾನ, ಬ್ರಾಹ್ಮಣರ ದೇವಸ್ಥಾನ. ನೀವಾಗಿ ಕರೆದಿದ್ದು, ನೀವು ನೋಡಿ, ನೀವು ನಮ್ಮ ದೇವಸ್ಥಾನ, ಬ್ರಾಹ್ಮಣರ ದೇವಸ್ಥಾನ, ನನ್ನ ಕುಟುಂಬದ ದೇವಸ್ಥಾನ, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಒಳಗೆ ಹಾಕಿದ್ರಿಂದ ನೀವು ಹೇಳ್ಕೊಂಡು ಹೋರಾಟಕ್ಕೆ ಬಂದದ್ದು. ನಮ್ಗೆ ಗೊತ್ತಿಲ್ಲ ಅದು ಯಾರ್ದು ದೇವಸ್ಥಾನ, ನಮ್ಗೆ ಗೊತ್ತಿಲ್ಲ. ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು ಬ್ರಾಹ್ಮಣರ ದೇವಸ್ಥಾನ ಅದು ಜೈನರ ಒಳಗೆ ಹಾಕೊಂಡಿದ್ದಾರಂತೆ. ನೀವೇ ಹೇಳಿದ್ದಲ್ಲ ಫಸ್ಟಿಗೆ. ಕಟ್ಟಡಿಗೆ ದೇವರಿಸಿ ಕಾಟು ಅನ್ಕೊಂಡು ಹೋಗ್ತದೆ ಹೆಂಚಿನ ಸಾವುಗ.